ಆತ್ಮೀಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಇಂಗ್ಲೀಷ್ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಭಾಳ ಅತ್ಯಮೂಲ್ಯವಾದಂತಹ ಒಂದು ಚಾಪ್ಟರ್ ಯಾವುದಪ್ಪ ಅಂತಂದ್ರೆ ಅದು ಟೆನ್ಸಸ್. ಒಟ್ಟು 12 ಟೆನ್ಸ್ಗಳಿದ್ದು ನಾವು ಈ ಒಂದು ವಿಡಿಯೋದಲ್ಲಿ ಸಾದಾ ವರ್ತಮಾನ ಕಾಲ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಮಾತ್ರ ಚರ್ಚೆ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋಗೆ ನಿಮ್ಮನ್ನೆಲ್ಲ ಸ್ವಾಗತಿಸುತ್ತಾ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳುತ್ತಾ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿನಿಯರಿಗೂ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಬಹಳ ಮುಖ್ಯವಾಗಿ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂದ್ರೆ ಟೆನ್ಸಸ್. ಹಾಗಾದರೆ ಮೊದಲನೇದಾಗಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಹೋಗೋಕ್ಕಿಂತ ಮುಂಚೆ ನಮಗೆ ಚಾರ್ಟ್ ಆಫ್ ಪ್ರೊನೌನ್ಗಳ ಬಗ್ಗೆ ಸರಿಯಾದ ಮಾಹಿತಿ ಇರಬೇಕು. ನಾನು ಒಂದೊಂದು ಟೆನ್ಸನ್ನು ಒಂದೊಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಅದರ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ ಚಾರ್ಟ್ ಆಫ್ ಪ್ರೊನೌನ್ಗಳ ಐಡಿಯಾ ಇರಬೇಕು. ಚಾರ್ಟ್ ಆಫ್ ಪ್ರೊನೌನನ್ನು ಹೇಳಬೇಕಾದ್ರೆ ಸಿಂಗ್ಯುಲರ್ ನಂಬರ್, ಪ್ಲೂರಲ್ ನಂಬರ್ ಅಂತ ಇರ್ತೈತಿ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಹೇಳಿ ಇರ್ತೈತಿ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಐ, ನೀವು ಕೂಡ ಹೀಗೆ ನೆನ್ಪಿಟ್ಕೋರಿ. ಫಸ್ಟ್ ಪರ್ಸನ್ ಪ್ಲೂರಲ್ ನಂಬರ್ ಉಯ್. ಪ್ರಥಮ ಪುರುಷ ಏಕವಚನ ಐ ಅಂದರೆ ನಾನು, ಪ್ರಥಮ ಪುರುಷ ಬಹುವಚನ ಉಯ್ ಅಂದರೆ ನಾವು. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಯು ಅಂದರೆ ನೀನು, ಸೆಕೆಂಡ್ ಪರ್ಸನ್ ಪ್ಲೂರಲ್ ನಂಬರ್ ಯು ಅಂದರೆ ನೀವು. ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಹಿ ಅಂದರೆ ಅವನು, ಶಿ ಅಂದರೆ ಅವಳು, ಇಟ್ ಅಂದರೆ ಅದು. ಥರ್ಡ್ ಪರ್ಸನ್ ಪ್ಲೂರಲ್ ನಂಬರ್ ದೇ ಅಂದರೆ ಅವರು ಮತ್ತು ಅವುಗಳು. ಸಾದಾ ವರ್ತಮಾನ ಕಾಲದ ಮೊದಲನೇ ನಿಯಮಕ್ಕೆ ನಾವು ಹೋಗೋದಾದ್ರೆ ರೂಲ್ 1 ಏನು ಹೇಳ್ತದಪ್ಪ? ಎಸ್ ಈಸ್ ಆ್ಯಡೆಡ್ ಟು ದ ವರ್ಬ್ಸ್ ಇನ್ ದ ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಆಫ್ ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಾದಾ ವರ್ತಮಾನ ಕಾಲದಲ್ಲಿ ತೃತೀಯ ಪುರುಷ ಏಕವಚನದಲ್ಲಿ ಮಾತ್ರ, ಉಳಿದ ಕಡೆ ಅಲ್ಲ. ಪ್ರಥಮ ಸಾದಾ ವರ್ತಮಾನ ಕಾಲದ ಫಸ್ಟ್ ಪರ್ಸನ್ಯಾಗೂ ಏನು ಚೇಂಜಸ್ ಇಲ್ಲ, ಸೆಕೆಂಡ್ ಪರ್ಸನ್ಯಾಗೂ ಏನು ಚೇಂಜಸ್ ಇಲ್ಲ, ಥರ್ಡ್ ಪರ್ಸನ್ ಪ್ಲೂರಲ್ ನಂಬರ್ನಾಗೂ ಏನು ಚೇಂಜಸ್ ಇಲ್ಲ. ಏನು ಚೇಂಜಸ್ ಇದ್ದದ್ದು ಕೂಡ ಥರ್ಡ್ ಪರ್ಸನ್ನ ಸಿಂಗ್ಯುಲರ್ ನಂಬರ್ನಲ್ಲಿ ಮಾತ್ರ, ಅಂದರೆ ಹಿ, ಶಿ, ಇಟ್ಗಳ ಮುಂದೆ ಮಾತ್ರ. ಏನು ಹೇಳ್ತೈತೆ ರೂಲು? ಎಸ್ ಈಸ್ ಆ್ಯಡೆಡ್ ಟು ದ ವರ್ಬ್ಸ್ ಇನ್ ದ ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಆಫ್ ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಾದಾ ವರ್ತಮಾನ ಕಾಲದಲ್ಲಿ ತೃತೀಯ ಪುರುಷ ಏಕವಚನದಲ್ಲಿ ಕ್ರಿಯಾಪದಗಳಿಗೆ ಎಸ್ ಎಂಬ ಪ್ರತ್ಯಯವನ್ನು ಹಚ್ಚಬೇಕು. ಒಂದು ಎಕ್ಸಾಂಪಲನ್ನು ನಾನು ಇಲ್ಲಿ ಬಿಡಿಸಿ ನೋಡ್ರಿ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಐ ರೈಟ್, ನಾನು ಪರ್ಸನ್ಗಳನ್ನು ಹಾಕಿಲ್ಲ, ಅದು ಅಂಡರ್ಸ್ಟುಡ್. ಫಸ್ಟ್ ಪರ್ಸನ್ ಪ್ಲೂರಲ್ ನಂಬರ್ ವಿ ರೈಟ್. ಪ್ರಥಮ ಪುರುಷ ಏಕವಚನ ನಾನು ಬರೆಯುತ್ತೇನೆ, ಪ್ರಥಮ ಪುರುಷ ಬಹುವಚನ ನಾವು ಬರೆಯುತ್ತೇವೆ. ಹಾಗಾದರೆ ಈ ಕನ್ನಡ ಮೀನಿಂಗನ್ನು ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ಸಂದರ್ಭದಲ್ಲಿ ಸಾದಾ ವರ್ತಮಾನ ಕಾಲವನ್ನು ಬಳಸಬೇಕು? ಸಾದಾ ವರ್ತಮಾನ ಕಾಲ ಯಾವಾಗ ಬಳಸ್ಬೇಕಂದ್ರೆ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಕೆಲಸ ಪ್ರಾರಂಭವಾಗೋದಿರುತ್ತೆ. ಅದಕ್ಕೆ ವ್ಯಾಕರಣಕಾರ ಏನಂತ ಕರೀತಾರೆ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಈಸ್ ಯೂಸ್ಡ್ ಆಲ್ಸೋ ಆ್ಯಸ್ ಅ ಫ್ಯೂಚರ್ ಟೆನ್ಸ್ ಅಂತ ಕರೀತಾರೆ. ಈಗ ನಾನು ಬರೆಯುತ್ತೇನೆ ಅಂದರೆ ಬರೆಯುವ ಪುಸ್ತಕ ತೆಗೆದಿಟ್ಕೊಂಡು ಕೈಯ ಪೆನ್ ಹಿಡ್ಕೊಂಡು ನೀವು ರೆಡಿ ಇದ್ದೀರಿ ಅನ್ನುವಂಥ ಅರ್ಥ. ಹೀಗಾಗಿ ನಾನು ಬರೆಯುತ್ತೇನೆ ಅಂದರೆ ಬರೆಯುವ ಕೆಲಸ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಪ್ರಾರಂಭವಾಗೋದಿರುತ್ತೆ. ಇನ್ನು ವಿದ್ಯಾರ್ಥಿಗಳ ಎರಡನೇದನ್ನು ಗಮನಿಸಿರಿ. ಎಲ್ಲಿ ನಾವು ಸಾದಾ ವರ್ತಮಾನ ಕಾಲವನ್ನು ಬಳಸ್ತೀವಿ ಅಂದ್ರೆ ಯೂನಿವರ್ಸಲ್ ಟ್ರುತ್ ಎಲ್ಲಿರ್ತೈತೋ, ಜಾಗತಿಕ ಸತ್ಯ ಅಂತ ಕರಿತೀವಿ, ಇಡೀ ಜಗತ್ತು ಅದನ್ನು ಒಪ್ಕೊಂಡಿರ್ತೈತಿ, ಅಂಥ ಸಂದರ್ಭದಲ್ಲಿ ನಾವು ಸಾದಾ ವರ್ತಮಾನ ಕಾಲವನ್ನು ಬಳಸಬೇಕು. ಮೂರನೇದ್ದು ಹೆಬಿಚುವಲ್ ಆ್ಯಕ್ಷನ್ ಎಲ್ಲಿರ್ತೈತಿ. ಹೆಬಿಚುವಲ್ ಆ್ಯಕ್ಷನ್ ಅಂದರೆ ದಿನನಿತ್ಯದ ರೂಢಿಗೆ ನಾವೇನಂತ ಕರಿತೀವಿ? ಹೆಬಿಚುವಲ್ ಆ್ಯಕ್ಷನ್ ಅಂತ ಕರಿತೀವಿ. ಆ ಹೆಬಿಚುವಲ್ ಆ್ಯಕ್ಷನ್ಗಳನ್ನು ಯಾವಾಗಲೂ ಸಾದಾ ವರ್ತಮಾನ ಕಾಲದಲ್ಲೇ ಇಡಬೇಕು. ಅಂದರೆ ಈಗ ದಿನ ವಾಕಿಂಗ್ ಹೋಗೋದು, ದಿನ ಶಾಲೆಗೆ ಬರೋದು, ದಿನ ಆಫೀಸಿಗೆ ಹೋಗೋದು, ಇವೆಲ್ಲ ಇಂಥವುಗಳನ್ನು ನಾವು ಹೆಬಿಚುವಲ್ ಆ್ಯಕ್ಷನ್ಸ್ ಅಂತ ಕರಿತೀವಿ. ಹೌದಾ? ಈಗ ಜಾಗತಿಕ ಸತ್ಯ ಅಂದರೆ ಏನು? ಪಕ್ಷಿಗಳು ಆಕಾಶದಲ್ಲಿ ಹಾರುತ್ತವೆ, ಜಾಗತಿಕ ಸತ್ಯ, ಇದು ಯೂನಿವರ್ಸಲ್ ಟ್ರುತ್, ಸತ್ಯ ಅದು. ಹೌದಾ? ಆ ಥರ ಈ 3 ಪಾಯಿಂಟ್ಸನ್ನು ನೀವು ನೆನಪಿಟ್ಕೋಬೇಕು. ಹಾಗಾದರೆ ಕನ್ನಡ ಮೀನಿಂಗನ್ನು ನೀವು ನೋಡಿಬಿಡ್ರಿ. ಐ ರೈಟ್ ಅಂದರೆ ನಾನು ಬರೆಯುತ್ತೇನೆ, ವಿ ರೈಟ್ ಅಂದರೆ ನಾವು ಬರೆಯುತ್ತೇವೆ, ಯು ರೈಟ್ ಅಂದರೆ ನೀನು ಬರೆಯುತ್ತಿ, ಯು ರೈಟ್ ಅಂದರೆ ನೀವು ಬರೆಯುತ್ತೀರಿ. ನೋಡಿರಿ, ಇಲ್ಲಿ ನಾನು ಎಸ್ ಹಚ್ಚಿದೆ, ಹಿ ರೈಟ್ಸ್. ಸಾಮಾನ್ಯವಾಗಿ ವಿದ್ಯಾರ್ಥಿಗಳೇ ನೀವು ಒಂದು ಕನ್ಫ್ಯೂಸ್ ಮಾಡ್ಕೊತೀರಿ.
ಸಿಂಗ್ಯುಲರ್ ನಂಬರಿಂದ ಪ್ಲೂರಲ್ ನಂಬರ್ಗೆ ಮಾಡಬೇಕಾದ್ರೆ ಅಲ್ಲಿ ಎಸ್ ಹಚ್ಚಿ ನೀವು ಪ್ಲೂರಲ್ ಫಾರ್ಮನ್ನು ಮಾಡ್ತಾಯಿದ್ರಿ. ಚೇರ್ಸ್, ಟೇಬಲ್, ಟೇಬಲ್ಸ್, ಬುಕ್ಸ್. ಆ ಎಸ್ ಹಚ್ಚೋದು ಇದಲ್ಲ. ಅವು ನಾಮಪದಗಳಿಗೆ ಎಸ್ ಹಚ್ತಿದ್ರಿ ನೀವು. ಅದು ಸಿಂಗ್ಯುಲರ್ ನಂಬರು, ಪ್ಲೂರಲ್ ನಂಬರ್. ನಾನು ಚರ್ಚೆ ಮಾಡ್ತಾ ಇರೋದು ಆ ವಿಷಯ ಅಲ್ಲ. ನಾನು ಚರ್ಚೆ ಮಾಡ್ತಾ ಇರೋದು ಕ್ರಿಯಾಪದಗಳಿಗೆ ಎಸ್ ಹಚ್ಚೋದು. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಹೀ ರೈಟ್ಸ್, ನೋಡಿರಿ, ರೈಟ್ ಅನ್ನೋದು ಕ್ರಿಯಾಪದ. ಆ ಕ್ರಿಯಾಪದಕ್ಕೆ ಎಸ್ ಅನ್ನೋ ಪ್ರತ್ಯಯವನ್ನು ಹಚ್ಚಿದ್ದೀವಿ. ಹೀ ರೈಟ್ಸ್, ಶಿ ರೈಟ್ಸ್, ಇಟ್ ರೈಟ್ಸ್, ದೇ ರೈಟ್. ಅಲ್ಲಿ ಯಾವುದೇ ರೀತಿಯ ಪ್ರತ್ಯಯವನ್ನು ಹಚ್ಚಂಗಿಲ್ಲ. ಅವನು ಬರೆಯುತ್ತಾನೆ, ಅವಳು ಬರೆಯುತ್ತಾಳೆ, ಅದು ಬರೆಯುತ್ತದೆ. ಈ ಕಡೆ ಪ್ಲೂರಲ್ ಫಾರ್ಮ್ನೊಳಗೆ ಅವರು ಬರೆಯುತ್ತಾರೆ, ಅವುಗಳು ಬರೆಯುತ್ತವೆ. ಅದೇ ರೀತಿ ಎರಡನೇ ರೂಲಿಗೆ ಹೋಗೋದಾದ್ರೆ ಅಲ್ಲಿ ಎಲ್ಲ ಕಡೆ ಎಸ್ ಅನ್ನು ಹಚ್ಚೋಂಗಿಲ್ಲ. ಕೆಲವೊಂದು ಕ್ರಿಯಾಪದಗಳಿಗೆ ಇ ಎಸ್ ಎಂಬ ಪ್ರತ್ಯಯವನ್ನು ಹಚ್ಚಬೇಕು ಅಂತ ಹೇಳ್ತಾರೆ. ಏನದು? ಇ ಎಸ್ ಈಸ್ ಆ್ಯಡೆಡ್ ಟು ದ ವರ್ಬ್ಸ್ ಇನ್ ದ ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಆಫ್ ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಫ್ ದ ವರ್ಬ್ಸ್ ಆರ್ ಎಂಡೆಡ್ ವಿತ್ ಸಿ ಎಚ್, ಎಸ್ ಎಚ್, ಎಸ್ ಎಸ್, ಓ ಆ್ಯಂಡ್ ಎಕ್ಸ್. ನೀವು ಬಳಸುವ ಕ್ರಿಯಾಪದದ ಕೊನೆಯ ಅಕ್ಷರ ಸಿ ಎಚ್ನಿಂದಾಗಲಿ, ಎಸ್ ಎಚ್ನಿಂದಾಗಲಿ, ಎಸ್ ಎಸ್ನಿಂದಾಗಲಿ, ಓದಿಂದಾಗಲಿ, ಎಕ್ಸ್ನಿಂದಾಗಲಿ ಕೊನೆಗೊಂಡಿದ್ದರೆ ಅಂಥ ಸಂದರ್ಭದಲ್ಲಿ ಅಂಥ ಕ್ರಿಯಾಪದಗಳಿಗೆ ತೃತೀಯ ಪುರುಷ ಏಕವಚನದಲ್ಲಿ ಮಾತ್ರ ಇ ಎಸ್ ಎಂಬ ಪ್ರತ್ಯಯವನ್ನು ಹಚ್ಚಬೇಕು. ಒಂದೊಂದಕ್ಕೆ ಒಂದೊಂದು ಉದಾಹರಣೆ ಕೊಟ್ಬಿಟ್ಟು ನಾನು. ಟು ಟೀಚ್ ಕೊನೆ ಅಕ್ಷರ ಸಿ ಎಚ್ ಐತಿ, ಟು ವಾಶ್ ಕೊನೆ ಅಕ್ಷರ ಎಸ್ ಎಚ್ ಐತಿ. ಒಂದೊಂದಾಗಿ ನಾನು ಕೆಳಗೆ ಬಿಡಿಸಿನೂ ತೋರಿಸಿ ನಿಮಗೆ. ಟು ಕ್ರಾಸ್ ಅಂದರೆ ನೀವು ಸಾಮಾನ್ಯವಾಗಿ 4 ರಸ್ತೆಗಳು ಸೇರುವಂಥ ಸ್ಥಳ ಅಂತ ನೀವು ನೆನ್ಪಿಟ್ಟಿರುತ್ತೆ, ಕತ್ರಿ ಅನ್ನುವಂಥ ಅರ್ಥ. ಆದರೆ ಅದು ನೌನ್. ವರ್ಬ್ ಮಾಡಿದಾಗ ಟು ಕ್ರಾಸ್ ಅಂದ್ರೆ ದಾಟಿ ಹೋಗು ಅನ್ನುವಂಥ ಅರ್ಥ ಐತಿ. ಅದೇ ರೀತಿ ಓದಿಂದ ಕೊನೆಗೊಳ್ಳುವ ಒಂದು ವರ್ಬ್ ಕೊಟ್ಟಿನಿ, ಟು ಗೋ. ಅದೇ ರೀತಿ ಎಕ್ಸ್, ಟು ಮಿಶ್ರಣ ಮಾಡು, ಅದು ಕೂಡ ಒಂದು ವರ್ಬ್. ಹೀಗಾಗಿ ಎಕ್ಸಿಂದ ಕೊನೆಗೊಳ್ಳುವಂಥ ಒಂದು ವರ್ಬನ್ನು ಕೂಡ ನಾನು ನಿಮಗೆ ಕೊಟ್ಟೀನಿ. ಒಂದೊಂದಾಗಿ ಮಾಡಿ ತೋರಿಸಿ ನೋಡ್ರಿ. ಅಲ್ಲೇ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಐ ಟೀಚ್, ಫಸ್ಟ್ ಪರ್ಸನ್ ಪ್ಲೂರಲ್ ನಂಬರ್ ವಿ ಟೀಚ್. ಪ್ರಥಮ ಪುರುಷ ಏಕವಚನ ನಾನು ಕಲಿಸುತ್ತೇನೆ, ಪ್ರಥಮ ಪುರುಷ ಬಹುವಚನ ನಾವು ಕಲಿಸುತ್ತೇವೆ. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಯು ಟೀಚ್, ಸೆಕೆಂಡ್ ಪರ್ಸನ್ ಪ್ಲೂರಲ್ ನಂಬರ್ ಯು ಟೀಚ್. ದ್ವಿತೀಯ ಪುರುಷ ಏಕವಚನ ನೀನು ಕಲಿಸುತ್ತಿ, ದ್ವಿತೀಯ ಪುರುಷ ಬಹುವಚನ ನೀವು ಕಲಿಸುತ್ತೀರಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ನೋಡಿರಿ, ಮತ್ತು ತೃತೀಯ ಪುರುಷ ಏಕವಚನದಲ್ಲಿ ಇ ಎಸ್ ಹಚ್ಚಾಕೊಂತೀವಿ. ಹೀ ಟೀಚಸ್, ಶಿ ಟೀಚಸ್, ಇಟ್ ಟೀಚಸ್, ದೇ ಟೀಚ್. ಅವನು ಕಲಿಸುತ್ತಾನೆ, ಅವಳು ಕಲಿಸುತ್ತಾಳೆ, ಅದು ಕಲಿಸುತ್ತದೆ. ಈ ಕಡೆ ತೃತೀಯ ಪುರುಷ ಬಹುವಚನ, ಅವರು ಕಲಿಸುತ್ತಾರೆ, ಅವುಗಳು ಕಲಿಸುತ್ತವೆ. ಅದೇ ರೀತಿ ಒಂದೊಂದೇ ಉದಾಹರಣೆಯನ್ನು ನಾನು ತೊಗೊಂಡು ನೋಡ್ರಿ. ಎಕ್ಸಾಂಪಲ್ 2 ಅಂತಂದ್ರೆ ಅಲ್ಲಿ ವಾಶನ್ನು ತೆಗೆದುಕೊಂಡಿನಿ. ಐ ವಾಶ್, ವಿ ವಾಶ್, ಯು ವಾಶ್, ಯು ವಾಶ್, ಹಿ ವಾಶಿಶ್, ಶಿ ವಾಶ್ಡ್ ಆಗೈತೆ. ವಾಶಿಶ್ ಮಾಡ್ರಿ, ಅದನ್ನು ಸ್ವಲ್ಪ ಪ್ರಿಂಟ್ ಇದಾಗೈತಿ. ಇಟ್ ವಾಶಿಶ್, ದೇ ವಾಶ್. ಹೌದಾ? ನಾನು ಸ್ವಚ್ಛಗೊಳಿಸುತ್ತೇನೆ, ನಾವು ಸ್ವಚ್ಛಗೊಳಿಸುತ್ತೇವೆ, ನೀನು ಸ್ವಚ್ಛಗೊಳಿಸುತ್ತಿ, ನೀವು ಸ್ವಚ್ಛಗೊಳಿಸುತ್ತೀರಿ, ಅವನು ಸ್ವಚ್ಛಗೊಳಿಸುತ್ತಾನೆ, ಅವಳು ಸ್ವಚ್ಛಗೊಳಿಸುತ್ತಾಳೆ, ಅದು ಸ್ವಚ್ಛಗೊಳಿಸುತ್ತದೆ. ಈ ಕಡೆ ಅವರು ಸ್ವಚ್ಛಗೊಳಿಸುತ್ತಾರೆ, ಅವುಗಳು ಸ್ವಚ್ಛಗೊಳಿಸುತ್ತವೆ. ಅದೇ ರೀತಿ ಟು ಕ್ರಾಸ್ ಅನ್ನುವಂಥ ವರ್ಬನ್ನು ತೆಗೆದುಕೊಂಡಿನಿ, ಟು ಗೋ ಅನ್ನುವಂಥ ವರ್ಬನ್ನು ತೆಗೆದುಕೊಂಡಿನಿ. ಅದೇ ರೀತಿ ಟು ಮಿಕ್ಸ್ ಅನ್ನುವಂಥ ವರ್ಬನ್ನು ತೆಗೆದುಕೊಂಡು ಎಲ್ಲವನ್ನು ನಿಮಗೆ ನಾನು ಬಿಡಿಸಿನಿ. ಹಾಗಾದರೆ ನೀವು ಎರಡನೇ ನಿಯಮ ಕಲ್ಕೊಂಡ್ರಿ. ಹಾಗಾದರೆ ಸಿ ಎಚ್, ಎಸ್ ಎಚ್, ಎಸ್ ಎಸ್ಸು, ಓ ಮತ್ತು ಎಕ್ಸ್ನಿಂದ ಕೊನೆಗೊಂಡಾಗ ಎಸ್ ಎಂಬ ಪ್ರತ್ಯಯವನ್ನು ಹಚ್ಚಬೇಕು. ಈಗ ಮೂರನೇ ನಿಯಮಕ್ಕೆ ಹೋಗೋದಾದ್ರೆ ಕೆಲವೊಂದು ಸಲ ನೀವು ಬಳಸುವ ಕ್ರಿಯಾಪದದ ಕೊನೆಯ ಅಕ್ಷರ ವೈದಿಂದ ಕೊನೆಗೊಂಡಿರ್ತೈತಿ. ವೈದ ಹಿಂದೆ ವ್ಯಂಜನವಿರ್ತೈತಿ. ಹೌದಾ? ಎ ಇ ಐ ಒ ಇವುಗಳು ಓವೆಲ್ಸ್. ಈ 5 ಬಿಟ್ಟು ಉಳಿದಿದ್ವೆಲ್ಲ ಕಾನ್ಸೋನೆಂಟ್ಸ್. ಅಂಥ ಸಂದರ್ಭದೊಳಗೆ ಈಗ ಇಲ್ಲಿ ಉದಾಹರಣೆ ಕೊಟ್ಟಬಿಟ್ಟಿನಿ ನೋಡ್ರಿ. ಟು ಫ್ಲೈ, ಟು ಕ್ರೈ, ಟು ಡ್ರೈ ಕೊನೆಯ ಅಕ್ಷರ ಏನೈತಿ? ವಾಯ್ ಐತಿ. ವಾಯ್ ಹಿಂದೆ ಏನೈತಿ? ಕಾನ್ಸೋನೆಂಟ್ ಐತಿ. ಎಲ್ ಅನ್ನೋದು ಕಾನ್ಸೋನೆಂಟ್, ಆರ್ ಅನ್ನೋದು ಕಾನ್ಸೋನೆಂಟ್. ಈ ರೀತಿ ಇದ್ದಾಗ ಏನು ಮಾಡಬೇಕಪ್ಪ? ರೂಲ್ ಏನು ಹೇಳ್ತೈತಂದ್ರೆ ವೈ ಡ್ರಾಪ್ಡ್ ಅಂದ್ರೆ ವೈಯನ್ನು ತೆಗೆದು ಹಾಕಿ ಐ ಎಸ್ ಈಸ್ ಆ್ಯಡೆಡ್ ಟು ದ ವರ್ಬ್ಸ್. ಐ ಎಸ್ ಅನ್ನು ಸೇರಿಸಿರಿ. ಎಲ್ಲಿ ಸೇರಿಸಬೇಕು? ಮತ್ತು ಥರ್ಡ್ ಪರ್ಸನ್
ಸಿಂಗ್ಯುಲರ್ ನಂಬರ್ನಲ್ಲಿ ಮಾತ್ರ. ಇನ್ ದ ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಆಫ್ ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಫ್ ದ ವರ್ಬ್ಸ್ ಎಂಡೆಡ್ ವಿತ್ ವೈ ಬಿಹೈಂಡ್ ಕಾನ್ಸೊನೆಂಟ್. ವೈದಿಂದ ಕೊನೆಗೊಂಡಿರಬೇಕು, ವೈದ ಹಿಂದೆ ಕಾನ್ಸೊನೆಂಟ್ ಇರಬೇಕು, ಓವೆಲ್ ಇರಬಾರ್ದು ಅಂತ ಒಂದು ಎಕ್ಸಾಂಪಲನ್ನು ನಾನು ಬಿಡಿಸಿ ತೋರಿಸೀನಿ. ಟು ಫ್ಲೈ, ಐ ಫ್ಲೈ, ವಿ ಫ್ಲೈ, ನಾನು ಹಾರುತ್ತೇನೆ, ನಾವು ಹಾರುತ್ತೇವೆ. ಯು ಫ್ಲೈ, ಯು ಫ್ಲೈ, ನೀನು ಹಾರುತ್ತಿ, ನೀವು ಹಾರುತ್ತೀರಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಹೀ ಫ್ಲೈಸ್, ಶಿ ಫ್ಲೈಸ್, ಇಟ್ ಫ್ಲೈಸ್, ದೇ ಫ್ಲೈ. ತೃತೀಯ ಪುರುಷ ಏಕವಚನ ಅವನು ಹಾರುತ್ತಾನೆ, ಅವಳು ಹಾರುತ್ತಾಳೆ, ಅದು ಹಾರುತ್ತದೆ. ತೃತೀಯ ಪುರುಷ ಬಹುವಚನ ಅವರು ಹಾರುತ್ತಾರೆ, ಅವುಗಳು ಹಾರುತ್ತವೆ. ಹಾಗಾದರೆ ನಿಮಗೆ ವಿದ್ಯಾರ್ಥಿಗಳೇ ಒಂದು ಡೌಟ್ ಪ್ರಾರಂಭ ಆಗಿರ್ಬೋದು. ಕೊನೆ ಅಕ್ಷರ ವೈ ಇದ್ದು ವೈದ ಹಿಂದೆ ಕೆಲವೊಂದು ಸಲ ಓವೆಲ್ಸ್ ಇರ್ತಾವಲ್ಲ, ಅವಾಗ ಏನು ಮಾಡಬೇಕು ಅಂಥೇಳಿ. ಅವಾಗ ಏನು ಮಾಡೋಂಗಿಲ್ಲ, ಜಸ್ಟ್ ಎಸ್ ಅನ್ನು ಹಚ್ಚಿಬಿಟ್ರೆ ಆಯಿತು. ಎಸ್ ಈಸ್ ಆ್ಯಡೆಡ್ ಟು ದ ವರ್ಬ್ಸ್ ಇನ್ ದ ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಆಫ್ ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಫ್ ದ ವರ್ಬ್ಸ್ ಎಂಡೆಡ್ ವಿತ್ ವೈ ಬಿಹೈಂಡ್ ಅ ಓವೆಲ್. ವೈದಿಂದ ಕೊನೆಗೊಂಡು ವೈದ ಹಿಂದೆ ಸ್ವರವಿದ್ದರೆ ಅಂಥವು ಎಕ್ಸಾಂಪಲ್ ಕೊಟ್ಟು ನೋಡಿರಿ ನಾನು. ಟು ಬೈ, ಟು ಸೇ, ಟು ಪ್ಲೇ, ಕೊನೆ ಅಕ್ಷರ ವೈ ಐತಿ, ವೈದ ಹಿಂದೆ ಓವೆಲ್ ಐತಿ, ಇಲ್ಲಿ ಯು ಐತಿ, ಇಲ್ಲಿ ಎ ಐತಿ. ಅಂಥ ಹೊತ್ತಿನಾಗ ಏನು ಮಾಡಬೇಕು ತೋರಿಸಿ ನಾನು. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಐ ಬೈ, ಫಸ್ಟ್ ಪರ್ಸನ್ ಪ್ಲೂರಲ್ ನಂಬರ್ ವಿ ಬೈ. ಪ್ರಥಮ ಪುರುಷ ಏಕವಚನ ನಾನು ಕೊಂಡುಕೊಳ್ಳುತ್ತೇನೆ, ಪ್ರಥಮ ಪುರುಷ ಬಹುವಚನ ನಾವು ಕೊಂಡುಕೊಳ್ಳುತ್ತೇವೆ. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಯು ಬೈ, ಸೆಕೆಂಡ್ ಪರ್ಸನ್ ಪ್ಲೂರಲ್ ನಂಬರ್ ಯು ಬೈ. ದ್ವಿತೀಯ ಪುರುಷ ಏಕವಚನ ನೀನು ಕೊಂಡುಕೊಳ್ಳುತ್ತಿ, ದ್ವಿತೀಯ ಪುರುಷ ಬಹುವಚನ ನೀವು ಕೊಂಡುಕೊಳ್ಳುತ್ತೀರಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಹೀ ಬೈಸ್, ಶಿ ಬೈಸ್, ಇಟ್ ಬೈಸ್, ಅಲ್ಲಿ ಮಾತ್ರ ಎಸ್ ಹಚ್ಚಿವಿ. ಥರ್ಡ್ ಪರ್ಸನ್ ಪ್ಲೂರಲ್ ನಂಬರ್ ದೇ ಬೈ, ಅವನು ಕೊಂಡುಕೊಳ್ಳುತ್ತಾನೆ, ಅವಳು ಕೊಂಡುಕೊಳ್ಳುತ್ತಾಳೆ, ಅದು ಕೊಂಡುಕೊಳ್ಳುತ್ತದೆ. ತೃತೀಯ ಪುರುಷ ಬಹುವಚನ ಅವರು ಕೊಂಡುಕೊಳ್ಳುತ್ತಾರೆ, ಅವುಗಳು ಕೊಂಡುಕೊಳ್ಳುತ್ತವೆ. ಹಾಗಾದರೆ ಕೊನೆಯ ಎರಡು ರೂಲ್ಸ್ಗಳನ್ನು ನೋಡಿಬಿಟ್ರೆ ಮುಗಿದು ಹೋಯ್ತು. ಸಾದಾ ವರ್ತಮಾನ ಕಾಲ ನಿಮಗೆ ಅಂಡರ್ಸ್ಟುಡ್ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾದರೆ ಟು ಬಿ ಮತ್ತು ಟು ಹ್ಯಾವ್ ಈ ಎರಡು ಕ್ರಿಯಾಪದಗಳಿಗೆ ಎಸ್ ಅನ್ನು ಹಚ್ಚಬಾರ್ದು, ಇ ಎಸ್ ಅನ್ನು ಹಚ್ಚಬಾರ್ದು, ಐ ಎಸ್ ಅನ್ನು ಹಚ್ಚಬಾರ್ದು. ಏನು ಮಾಡ್ಬೇಕು ಹಂಗಾರೆ? ಈ ಟು ಬಿ ಅಂದರೆ ಇರು ಅನ್ನುವಂಥ ಅರ್ಥ. ಇದು ತನ್ನದೇ ಆದ ಮೂರು ರೂಪಗಳನ್ನು ಹೊಂದಿರುತ್ತದೆ ಸಾದಾ ವರ್ತಮಾನ ಕಾಲದೊಳಗೆ. ಒಂದು ಯಾಮು, ಇನ್ನೊಂದು ಈಸು, ಮತ್ತೊಂದು ಆರ್. ಅದು ಹೆಂಗಂದ್ರೆ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಐ ಆಮ್, ಫಸ್ಟ್ ಪರ್ಸನ್ ಪ್ಲೂರಲ್ ನಂಬರ್ ವಿ ಆರ್. ಪ್ರಥಮ ಪುರುಷ ಏಕವಚನ ನಾನು ಇರುತ್ತೇನೆ, ಪ್ರಥಮ ಪುರುಷ ಬಹುವಚನ ನಾವು ಇರುತ್ತೇವೆ. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಯು ಆರ್, ಸೆಕೆಂಡ್ ಪರ್ಸನ್ ಪ್ಲೂರಲ್ ನಂಬರ್ ಯು ಆರ್. ದ್ವಿತೀಯ ಪುರುಷ ಏಕವಚನ ನೀನು ಇರುತ್ತಿ, ದ್ವಿತೀಯ ಪುರುಷ ಬಹುವಚನ ನೀವು ಇರುತ್ತೀರಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಹೀ ಈಸ್, ಶಿ ಈಸ್, ಇಟ್ ಈಸ್. ಥರ್ಡ್ ಪರ್ಸನ್ ಪ್ಲೂರಲ್ ನಂಬರ್ ದೇ ಆರ್. ತೃತೀಯ ಪುರುಷ ಏಕವಚನ ಅವನು ಇರುತ್ತಾನೆ, ಅವಳು ಇರುತ್ತಾಳೆ, ಅದು ಇರುತ್ತದೆ. ತೃತೀಯ ಪುರುಷ ಬಹುವಚನ ಅವರು ಇರುತ್ತಾರೆ, ಅವುಗಳು ಇರುತ್ತವೆ. ಹಾಗಾದರೆ ಕೊನೆಯ ನಿಯಮ ರೂಲ್ ನಂಬರ್ 6, ಟು ಹ್ಯಾವ್ ಅನ್ನುವಂಥ ಕ್ರಿಯಾಪದ ಇದ್ದಾಗ ಯಾವ ರೀತಿ ನಾವು ಸಾದಾ ವರ್ತಮಾನ ಕಾಲದಲ್ಲಿ ವಾಕ್ಯಗಳನ್ನು ರಚನೆ ಮಾಡಬೇಕು ಅಂಥೇಳಿ. ಹಾಗಾದರೆ ಇಲ್ಲಿ ಟು ಹ್ಯಾವ್ ಅನ್ನುವಂಥ ಕ್ರಿಯಾಪದ ತನ್ನದೇ ಆದಂಥ ಇಲ್ಲಿ ಹ್ಯಾಡ್ ಅಂತ ಪ್ರಿಂಟ್ ತಪ್ಪಾಗೈತೆ, ಅದು ಹ್ಯಾಸ್ ಮಾಡ್ಕೊರಿ ಅದನ್ನು. ಒಂದು ಹ್ಯಾವ್ ಮತ್ತೊಂದು ಹ್ಯಾಸ್, ಹೀ ಶಿ ಇಟ್ಗಳ ಮುಂದೆ ಹ್ಯಾಸ್. ಅಂದರೆ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಐ ಹ್ಯಾವ್, ಫಸ್ಟ್ ಪರ್ಸನ್ ಪ್ಲೂರಲ್ ನಂಬರ್ ವಿ ಹ್ಯಾವ್. ಹ್ಯಾವ್ ಅಂದ್ರೆ ಹೊಂದಿರು, ಸಾಕು, ಸಲಹು, ಉಣ್ಣು, ತಿನ್ನು, ಕುಡಿ ಅನ್ನುವಂಥ ಅರ್ಥ ಇದೆ. ಪ್ರಥಮ ಪುರುಷ ಏಕವಚನ ನಾನು ಹೊಂದಿರುತ್ತೇನೆ, ಪ್ರಥಮ ಪುರುಷ ಬಹುವಚನ ನಾವು ಹೊಂದಿರುತ್ತೇವೆ. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಯು ಹ್ಯಾವ್, ಸೆಕೆಂಡ್ ಪರ್ಸನ್ ಪ್ಲೂರಲ್ ನಂಬರ್ ಯು ಹ್ಯಾವ್. ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಹೀ ಹ್ಯಾಸ್, ಶಿ ಹ್ಯಾಸ್, ಇಟ್ ಹ್ಯಾಸ್, ಹ್ಯಾಡ್ ಅಲ್ಲ ಹ್ಯಾಸ್. ಥರ್ಡ್ ಪರ್ಸನ್ ಪ್ಲೂರಲ್ ನಂಬರ್ ದೇ ಹ್ಯಾವ್. ಇಷ್ಟು ನೀವು ಅರ್ಥ ಮಾಡ್ಕೊಂಬಿಟ್ರಿ ಅಂದ್ರೆ ಸಾದಾ ವರ್ತಮಾನ ಕಾಲ ನಿಮಗೆ ತಿಳಿದಂಗೆ. ಇದ್ರ ಮೇಲೆ ಹಿಂದಿನ ಪರೀಕ್ಷೆ ಒಳಗೆ ಯಾವ ರೀತಿ ಕ್ವಶನ್ಗಳು ಬಂದವು ಅನ್ನೋದನ್ನು ಒಂದು 4-5 ನಿಮಗೆ ಬಿಡಿಸಿ ತೋರಿಸ್ತೀನಿ. ದ ಕಾನ್ಸ್ಟಿಟ್ಯೂಷನ್ ಡ್ಯಾಶ್ ಅಂತ ಕೊಟ್ಟು, ಇಂಟು ಬ್ರ್ಯಾಕೆಟ್ನಾಗ ಟು ಬಿ ಅಂತ ಕೊಟ್ಟು, ಫಂಡಮೆಂಟಲ್ ಡಾಕ್ಯುಮೆಂಟ್ ಅಂತ ಕೊಟ್ಟಾರ. ಹಾಗಾದರೆ ದ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಅದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಇಟ್ ಆಗುತ್ತೆ. ಇಟ್ ಮುಂದೆ ಟು ಬಿ ಫಾರ್ಮ್ ಯಾವಾಗಲೂ ಈಸ್ ಬರ್ತೈತಿ. ಹೀಗಾಗಿ ನೀವು ದ ಕಾನ್ಸ್ಟಿಟ್ಯೂಷನ್
ಈಸ್ ಫಂಡಮೆಂಟಲ್ ಡಾಕ್ಯುಮೆಂಟ್ ಈಸ್ ಅಂತ ತುಂಬಬೇಕು. ಇನ್ನು ದ ಬರ್ಡ್ ಡ್ಯಾಶ್ ಅಂತ ಕೊಟ್ಟು ಬ್ರ್ಯಾಕೆಟ್ನಾಗ ಫ್ಲೈ ಅಂತ ಕೊಟ್ಟಾರ, ಇನ್ ದ ಸ್ಕೈ ಅಂತ ಕೊಟ್ಟಾರ. ನಿಮಗೆ ಮುದ್ದಾಮ್ ಕನ್ಫ್ಯೂಸ್ ಮಾಡೋಕ್ಕೆ ಈ ಸ್ಕೈ ನೋಡಿ ಇಲ್ಲಿ ಕೂಡ ನೀವು ವಾಯ್ ತೆಗೆದು IS ಹಚ್ಚಲಿ ಕನ್ಫ್ಯೂಸ್ ಆಗಲಿ ಅಂತಲೇ ಇಂಥ ಎಕ್ಸಾಂಪಲ್ಗಳನ್ನ ಕೊಟ್ಟಿರ್ತಾರೆ. ನೀವು ಕನ್ಫ್ಯೂಸ್ ಆಗಬಾರ್ದು. ಇದು ಜಾಗತಿಕ ಸತ್ಯ. ಆಕಾಶದಲ್ಲಿ ಪಕ್ಷಿಗಳು ಹಾರಾಡೋದು ಯೂನಿವರ್ಸಲ್ ಟ್ರುತ್. ಹೀಗಾಗಿ ಈ ವಾಯ್ ತೆಗೆದು ಏನು ಮಾಡಬೇಕಂದ್ರೆ IS ಅನ್ನು ಹಚ್ಚಬೇಕು. ದ ಬರ್ಡ್ ಫ್ಲೈಸ್ ಇನ್ ದ ಸ್ಕೈ ಅಂತ ಆಗುತ್ತೆ. ಇನ್ನು ರವಿ ಡ್ಯಾಶ್ ಇಂಟು ಬ್ರ್ಯಾಕೆಟ್ ಹ್ಯಾವ್ ಬಾಂಗ್ಲೋ ಇನ್ ಬ್ಯಾಂಗ್ಳೂರ್ ಅಂತ ಕೊಟ್ಟಾರೆ. ರವಿಯು ಒಂದು ಬಂಗಲೆಯನ್ನು ಬೆಂಗಳೂರಿನಲ್ಲಿ ಹೊಂದಿರುತ್ತಾನೆ ಅಂತ ನೀವು ಮಾಡಬೇಕು. ಹಾಗಾದರೆ ರವಿ ಅಂದ್ರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಹೀ ಆಗೋದ್ರಿಂದ ಹ್ಯಾವ್ದ ಸಾದಾ ವರ್ತಮಾನ ಕಾಲದ ರೂಪ, ಹೀ ಮುಂದೆ ಯಾವಾಗಲೂ ಹ್ಯಾಸ್ ಬರೋದ್ರಿಂದ ನೀವಿಲ್ಲಿ ಏನು ತುಂಬಬೇಕಂದ್ರೆ ಹ್ಯಾಸ್ ತುಂಬಬೇಕು. ರವಿ ಹ್ಯಾಸ್ ಅ ಬಂಗ್ಲೋ ಇನ್ ಬ್ಯಾಂಗ್ಳೂರ್. ಇನ್ನು 4ನೇ ಉದಾಹರಣೆ ನೋಡೋದಾದ್ರೆ ಅಲ್ಲಿ ಹೀ ಕೊಟ್ಟು ಡ್ಯಾಶ್ ಕೊಟ್ಟು ಬ್ರ್ಯಾಕೆಟ್ನಾಗ ಬೈ ಅಂತ ಕೊಟ್ಟಾರ. ಬೈದ ಸರಿಯಾದ ಫಾರ್ಮನ್ನು ನೀವು ತುಂಬಬೇಕು. ವೈದಿಂದ ಕೊನೆಗೊಂಡು ವೈದ ಹಿಂದೆ ಓವೆಲ್ ಐತಿ, ಹೀಗಾಗಿ ಕೇವಲ ಎಸ್ ಹಚ್ಚಬೇಕು. ಹೀ ಬೈಸ್ ಅ ನ್ಯೂ ಕಾರ್. ಅದೇ ರೀತಿ ಕೊನೆ ಎಕ್ಸಾಂಪಲ್ ನೋಡೋದಾದ್ರೆ ಹೀ ಡ್ಯಾಶ್ ಇಂಟು ಬ್ರ್ಯಾಕೆಟ್ ರೀಡ್ ಅಂತ ಕೊಟ್ಟಾರ, ನಾವೆಲ್ ಅಂತ ಕೊಟ್ಟಾರ. ಸಾದಾ ವರ್ತಮಾನ ಕಾಲದ ಮೊದಲನೇ ನಿಯಮ ನೀವು ಇಲ್ಲಿ ಅಲೋ ಮಾಡ್ಕೋಬೇಕು. ಹೀಗಾಗಿ ರೀಡ್ ಅನ್ನುವಂಥ ಕ್ರಿಯಾಪದಕ್ಕೆ ಎಸ್ ಅನ್ನುವಂಥ ಪ್ರತ್ಯಯವನ್ನು ಹಚ್ಚಿದಾಗ ಹೀ ರೀಡ್ಸ್ ಅ ನಾವೆಲ್ ಅಂತ ಆಗುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಹೀಗೆ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಟೆನ್ಸನ್ನು ನಾವು ಚರ್ಚೆ ಮಾಡ್ತೀವಿ. ಈ ವಿಡಿಯೋ ನಿಮಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.